ಸರಿ, ನೀವು ಹೇಳಿದ್ರಿ ಬಟ್ಟೆ ಹಾಕಿದ್ದನ್ನ ನಂಬ್ತಾ ಇಲ್ಲ, ಹೌದು. ಇಷ್ಟು ಲಕ್ಷದ್ದು ನೀವು ನೋಡಿದ್ರಲ್ಲ ಅಂತ ನಾನು ಕೇಳಿದ್ರಿ. ಹೌದು, ಇದೇ ವಿಚಾರಕ್ಕೆ ಯಾಕೆ ಇಲ್ಲ ಅಂತ ಹೇಳ್ತೀನಿ ಅಂತಂದರೆ, ನೀವು ನಾಯಿ ವಿಚಾರಕ್ಕೆ ಹೌದು. ಅದು 50 ಕೋಟಿ ನಾಯಿ ಅಲ್ಲ ಅನ್ನೋದು ಆಮೇಲೆ ಹೌದು. ಗೊತ್ತಾಗಿ ಆ ವಿಚಾರಕ್ಕೆ ಸುಳ್ಳು ಹೇಳಿದ್ರು, ಸುಮ್ಮನೆ ಪ್ರಮೋಷನ್ ತಗೊಂಡ್ರು, ತಮಗೆ ತಾವು ಬಿಲ್ಡಪ್ ತಗೊಂಡ್ರು, ಈ ಥರದ್ದೆಲ್ಲ ವಿಷಯ ಬಂದಿರುತ್ತೆ. ಹೌದು. ವೈರಲ್ ಆಗಿತ್ತು, ನಿಮಗೂ ಹೌದು. ಗೊತ್ತು. ಅದನ್ನು ಈಗ ಈ ಸಂದರ್ಭದಲ್ಲಿ ಅದನ್ನು ಕೊಲಾಜ್ ಮಾಡಿ ಕೇಳ್ತಾರಲ್ಲ ಜನ, ಯಾಕೆ ಇವರು ಅದು ಸುಳ್ಳು ಹೇಳಿರ್ಬೋದು. ಇರಲಿ, ತೊಂದರೆ ಇಲ್ಲ. ಈಗ 100 ಕೋಟಿ ನಾಯಿ ಲಾಂಚ್ ಮಾಡ್ತಾ ಇದ್ದೀನಿ, 100 ಕೋಟಿ ವರ್ತ್ ಡಾಗ್ ಲಾಂಚ್ ಮಾಡ್ತಾ ಇದ್ದೀನಿ. ಅದಕ್ಕೆ 3 ದೊಡ್ಡ ಆಫೀಸರ್ನೇ ಕರೆಸ್ತಾ ಇದ್ದೀನಿ ಗೆಸ್ಟ್ ಆಗಿ. ಇದು ನನ್ನ ಕೆಪಾಸಿಟಿ. ಅವ್ರು ರೈಡ್ ಆಗುತ್ತೋ ಇದಾಗುತ್ತೋ ಅದನ್ನು ಮ್ಯಾನೇಜ್ ಮಾಡೋದು, ಹ್ಯಾಂಡ್ಲ್ ಮಾಡೋದು ನನ್ನ ಕೆಪಾಸಿಟಿ. ಈಗ 100 ಕೋಟಿ ನಾಯಿನ ಲಾಂಚ್ ಮಾಡ್ತಾ ಇದ್ದೀನಿ. ಯಾರು ಕೇಸ್ ಹಾಕ್ತೀರಾ ಹಾಕ್ಕೊಳ್ಳಿ. ಮೊನ್ನೆ ಇಡಿ ರೈಡ್ ಆಯಿತು, 1.5 ಅವರಲ್ಲಿ ಸಾಲ್ವ್ ಆಯಿತು, ಮುಗಿದೋಯ್ತು. ನಾನೇನು ಹಿಡ್ಕೊಂಡು ಹೋಗಿಲ್ಲ, ಅರೆಸ್ಟ್ ಮಾಡಿಲ್ಲ, ಏನೂ ಇಲ್ಲ. ಬರೀ ನನ್ನ ಮನೆ ಬಿಲ್ಡಿಂಗ್ ತೋರಿಸಿದ್ರು. ನನ್ನನ್ನೆಲ್ಲರೂ ಹಿಡ್ಕೊಂಡು ಹೋಗೋದು ಯಾರು ತೋರಿಸಿ 5 ಲಕ್ಷ ಬಹುಮಾನ ಕೊಡ್ತೀನಿ. ಓಕೆ, ಇಡೀ ರೇಡ್ ಆಗಿದ್ದು ಏನಕ್ಕಿರ್ಬೋದು ಅನಿಸ್ತು ನಿಮಗೆ? ಅಲ್ಲ ರೀ, ಇಡಿ ರೈಡ್ ಆಗಿದ್ದು ಒಂದು ಕಬ್ಬನ್ ಪಾರ್ಕಲ್ಲಿ ಒಂದು ಹುಚ್ಚಿ ಕೂತ್ಕೊಳ್ತಾಳೆ, ಅವಳಿಗೆ ಏನೂ ಕೆಲಸ ಇಲ್ಲ. ಅದರಿಂದ ಅವ್ರಿಗೆ ಕೆಲಸ ಇಲ್ಲದೇ ಇರೋದಕ್ಕೆ ಒಂದು ಅರ್ಜಿ ಹಾಕ್ತಾರೆ. ಆ ಅರ್ಜಿಗೆ ಅವರು ರಿಪ್ಲೈ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರು ರಿಪ್ಲೈ ಮಾಡ್ತಾರೆ. ಅದು 1.5 ಅವರಲ್ಲೇ ಮುಗಿದೋಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇರುತ್ತೆ, ಎಲ್ಲ ಇರುತ್ತೆ, ಮುಗಿದು ಹೊಟ್ಟೋಗ್ತಾರೆ. ಅವತ್ತು ಸಾಯಂಕಾಲನೇ 8 ಗಂಟೆಗೆ ಒಂದು ಹೀರೋಯಿನ್ನು, ನನ್ನ ಮಗ, ನಾನು ಪಾರ್ಟಿ ಮಾಡ್ತಾ ಇರ್ತೀವಿ. ಅಂದರೆ ನನ್ನ ಹಿಡ್ಕೊಂಡೋಗೋದು ಬರೀ ಮನೆ ತೋರಿಸಿದ್ದಾರೆ. ನನ್ನ ಮೇಲೆ ಕೇಸ್ ಆಗಿದ್ರೆ ನನ್ನ ಹಿಡ್ಕೊಂಡೋಗಿ ಜೀಪಿಗೆ ಕೂರಿಸೋದು, ಅವ್ರ ಆಫೀಸಿಗೆ ಕರ್ಕೊಂಡೋಗೋದು, ಅಲ್ಲಿಂದ ಕೋರ್ಟ್ ಕರ್ಕೊಂಡೋಗೋದು, ಅಲ್ಲಿಂದ ಜೈಲಿಗೆ ಹಾಕೋದು ತೋರಿಸ್ಬೇಕಿತ್ತು. ಅದೆಲ್ಲ ಆಗಿದ್ದು ಈಗ ಪ್ಲಸ್ ಆಗಿ ನಿಮಗೆ ಬಿಗ್ ಬಿಗ್ ಬಾಸ್ಗೆ ಬಾಸ್ಗೆ ಬಂದಿದ್ದು. ಅದಕ್ಕೆ ಯಾರು ನನಗೆ ಕೆಟ್ಟದಾಗಿ ಮಾಡಿದ್ರು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಂದು 5,000 ನ್ಯೂಸು, 125 ದೇಶದಲ್ಲಿ ನನ್ನ ನ್ಯೂಸ್ ಆದಾಗ ಕರೀಲಿಲ್ಲ ಬಿಗ್ ಬಾಸ್ ಅವರು. ಯಾವಾಗಿದು ಇಡಿ ರೈಡ್ ಆಯಿತು, ಆಮೇಲೆ ಒಂದು ಕೆಟ್ಟದಾಗಿ ಮಾತಾಡಿದ್ರು, ರಾಜ್ಕುಮಾರ್ ಸರ್ ಕೊಟ್ಟಿಲ್ಲ, ವಿಷ್ಣುವರ್ಧನ್ ಸರ್ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳ್ತಾನೆ ಅಂದರು. ಇಡೀ ಪ್ರಪಂಚಕ್ಕೆ ಗೊತ್ತು. ಅದಕ್ಕೆ 100 ಜನದ ಕೈಲಿ ಸಾಕ್ಷಿ ಹೇಳಿಸ್ತೀನಿ. ನನ್ನ ಜೊತೆ ಯಾರು ರಾಜ್ಕುಮಾರ್ ಮನೆಗೆ ನಾಯಿ ಕೊಡೋಕ್ಕೆ ಬಂದಿದ್ರು ಅವರೆಲ್ಲ ಇನ್ನೂ ಇದ್ದಾರೆ. ಎಸ್ ಎ ಗೋವಿಂದರಾಜ್ ಕೈಲಿ, ಅವ್ರ ಅಳಿಯ ಕೈಲಿ ಸಾಕ್ಷಿ ಹೇಳಿಸ್ತೀನಿ. BN ಗಂಗಾಧರ್ ಕೈಲಿ ಸಾಕ್ಷಿ ಹೇಳಿಸ್ತೀನಿ. ಹಂಗೆ ವಿಷ್ಣುವರ್ಧನ್ ಸರ್ ಮನೆ ಕೊಟ್ಟಿರೋದಕ್ಕೆ ಅನಿರುದ್ಧು, ಕೀರ್ತಿ ಮೇಡಮು, ಭಾರತಿ ಕೈಲೇ, ಅವ್ರ ಮೇಡಮ್ ಕೈಯಲ್ಲೇ ಸಾಕ್ಷಿ ಹೇಳಿಸ್ತೀನಿ. ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಮೇಲೆ ಇವತ್ತಿಗೂ ನಾಯಿ ಇದೆ. ನಾನು ಕೊಡ್ತಾನೇ ಬಂದಿದ್ದೀನಿ 25 ವರ್ಷದಿಂದ. ಅವ್ರಿಗೆ 31 ಲಕ್ಷಕ್ಕೆ ನಾಯಿ ಕೊಟ್ಟಿದ್ದೀನಿ. ಇದು ಯಾರು ಏನಾರೋ ಬಡ್ಕೊಳ್ಳಿ, 5 ಲಕ್ಷ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ. ಅದು ಸುಳ್ಳು ಅಂತ ಪ್ರೂವ್ ಮಾಡಲಿ. ಸಲ್ಮಾನ್ ಖಾನ್ಗೆ ಅವರು ಮೇಕಪ್ ಆರ್ಟಿಸ್ಟ್ ಥ್ರೂ ಕೊಟ್ಟಿದ್ದೀನಿ. ಅವ್ರು ಸಾಕಾಗದೆ ವಾಪಸ್ ಮೇಕಪ್ ಆರ್ಟಿಸ್ಟ್ಗೆ ಅದನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಕೊಟ್ಟಿದ್ದು ನಿಜ, ಅವ್ರು ವಾಪಸ್ ಕೊಟ್ಟಿದ್ದು ನಿಜ. ಇದನ್ನು ಯಾರು ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ 5 ಲಕ್ಷ ನಾನು ಬಹುಮಾನ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ.